ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನು. ಕೈಗಾರಿಕೆಗಳ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಉಪಯೋಗ ಆಗದೆ BML ಉಳ್ಕೊಂಡಿದ್ದಂಥ 973 ಏಕರ್ಸ್ ಜಾಗನ ಕಂಡಿಡಿದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿರುವಂಥದ್ದು. ಆ ಜಾಗನ ಮತ್ತೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಸರ್ವ್ ಮಾಡಿಸುವಂಥ ಪರಿಶ್ರಮದಲ್ಲಿ 3.5 ವರ್ಷ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಅಂದರೆ ತನ್ನ ತಾಯಿ ಹುಟ್ಟಿರುವಂಥ ಊರಲ್ಲಿ ಗೆದ್ದಿದ್ದೀನಿ. ನನ್ನ ತಂದೆಯವರ ತಾಯಿ, ನನ್ನ ಅಜ್ಜಿ ಹುಟ್ಟಿರುವಂಥದ್ದು ದೇವನಹಳ್ಳಿಯಲ್ಲಿ, ಅವ್ರ ತವ್ರ ಮನೆ. ಆ ಜಾಗದಲ್ಲಿ ಅದು ಒಂದು ಸೆಂಟಿಮೆಂಟಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇರ್ಬೋದು ರಾಜಕೀಯವಾಗಿ 1 ತಿಂಗಳು ಮುಂಚೆ ಕೊಟ್ಟರು, 15 ದಿನ ಮುಂಚೆ ಕೊಟ್ಟರು, ಇರುತ್ತೆ ರಾಜಕೀಯವಾಗಿ ಎಲ್ಲ ಚರ್ಚೆ ಎಲ್ಲನೂ ಆಗ್ತಾ ಇರುತ್ತೆ. ಬಟ್ ಇವೆಲ್ಲ ಗೆಲುವು ಕಾಂಗ್ರೆಸ್ ಪಕ್ಷ ನಮಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸೇವೆ ಮಾಡಿಕೊಂಡು ಗುರುತಿಸ್ಕೊಂಡಿರೋದ್ರಿಂದ ಪಕ್ಷದ ಅಧ್ಯಕ್ಷರು ನಮ್ಮ CLP ನಾಯಕರಾಗಿರುವಂಥ ಮತದಾರರು ಅವರು ಆಯ್ಕೆ ಮಾಡಿರುವಂಥ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕಾರ್ಯವೈಖರಿ ಹೇಗಿದೆ, ಕ್ಷೇತ್ರಕ್ಕೆ ಏನಾದರೂ ವಿಚಾರದಲ್ಲಿ ಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರಾ ಇಲ್ವಾ ಅಂತ. ವಿಶೇಷವಾಗಿ KGF ಕ್ಷೇತ್ರ ವಿದ್ಯಾವಂತರಿರುವಂಥದ್ದು, ಅದರ ಜೊತೆಯಲ್ಲಿ ಯಾವಾಗಲೂ ಭಾಳ ಕಷ್ಟಪಟ್ಟು ಸ್ವಾಭಿಮಾನವಾಗಿ ದುಡಿದು ಬದುಕುವಂಥದ್ದು ಅವರಲ್ಲಿ ಅದೊಂದು ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ಪ್ರತಿ ಒಂದು ಸತಿನೂ ನನ್ನ ಅನುಭವದಲ್ಲಿ, ನಾನು 10-12 ವರ್ಷದ ಅನುಭವದಲ್ಲಿ ಏನು ಹೇಳ್ತೀನಿ ಅಂದರೆ, KGF ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾರೆ ಓಟ್ ಹಾಕೋಕ್ಕೆ ಮುಂಚೆ, ಏನಕ್ಕೆ ಇಂಥವ್ರಿಗೆ ನಾವು ಓಟ್ ಹಾಕಬೇಕು ಅಂತ. ನನಗೆ ಯಾರು ಏನೇ ಮಾತಾಡಿದ್ರು ಕೂಡ ಈ ಹೆಣ್ಮಗು ಕೋಲಾರಲ್ಲಿ ಹುಟ್ಟಿ ಇಲ್ಲಿ ಬಂದು ಸರ್ವಿಸ್ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲ ರೀತಿಯ ಹಕ್ಕಿದೆ. KGFನ ಫಸ್ಟ್ ಪದ ಏನಿದೆ, K ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡಲ್ಲೇ ಹುಟ್ಟಿರುವಂಥ ಈ ಹೆಣ್ಮಗುಗೆ ಹಕ್ಕಿದೆ, ಸೇವೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಇವಾಗ ಮಾಡಿರೋ ಸೇವೆಯಲ್ಲೂ ಕೂಡ ಜನ ಗುರ್ತಿಸೋವಂಥ ಕೆಲಸನ ಮಾಡಿರೋದ್ರಿಂದ ನನಗೆ ಈ ಎಲ್ಲ ಗೆಲುವನ್ನ ಕ್ಷೇತ್ರದ ಮತದಾರರಿಗೆ ಅರ್ಪಿಸ್ತೀನಿ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಯ ವಾಚ ಮನಸ ಕಾರ್ಯಕರ್ತರು, ಮುಖಂಡರು, ನಗರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡಿರುವಂಥ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ನ ಗಟ್ಟಿ ಮಾಡಿದ್ದಾರೆ, ಶಕ್ತಿ ತುಂಬಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಋಣ ತೀರಿಸುವಂಥ ಜವಾಬ್ದಾರಿ ಹೊರೆ ನನ್ನ ಮೇಲೆ ಇದೆ. ನಾನು ಇವರೆಲ್ಲರಿಗೂ ಕೂಡ ಈ ವಿಜಯನ ಇವತ್ತೇನು ನಾವು ಯಶಸ್ಸನ್ನ ಸಾಧಿಸಿದೀವಿ ಅಂತ ಇದ್ದೀನಿ, ಅದನ್ನು KGF ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಪಾದಗಳಿಗೆ ಅರ್ಪಿಸಿ ಖಂಡಿತವಾಗೂ ನಾನು ಸೇವೆ ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಈ 5 ವರ್ಷಗಳ ಕಾಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬರುತ್ತೆ. ಮೊದಲನೇ ಸಮಸ್ಯೆ ಮೈನ್ಸಲ್ಲಿರುವಂಥ ಮನೆಗಳ ಸಮಸ್ಯೆಯನ್ನು ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ಡೈಲಿ ಟ್ರಾವೆಲರ್ಸ್ ಏನು 10,000 to 15,000 ಜನ ಬೆಳಗ್ಗೆ ಇದ್ದರೆ ಡೈಲಿ ಟ್ರಾವೆಲರ್ಸ್ 25 ವರ್ಷಗಳ ಕಾಲ ಸತತವಾಗಿ ಪರಿಶ್ರಮ, ಪ್ರತಿಯೊಂದು ಕುಟುಂಬನ ಮಕ್ಕಳನ್ನ ಪೋಷಣೆ ಮಾಡೋದಕ್ಕೆ ಏನು ಪರಿತಪಿಸ್ತಾ ಇದ್ದಾರೆ ಅವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಲೇಜಲ್ಲೂ ಕೂಡ ಗ್ರಾಮೀಣ ಭಾಗದ ರೈತರಿಗೆ ನಾನು 25 ಎಕರೆ APMC ಮಾರ್ಕೆಟ್ ಮಾಡಿದ್ದೀನಿ. ಅದನ್ನು ಕೂಡ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಭಾಳ ಅನುಕೂಲ ಆಗುವಂಗೆ ಆ ಭಾಗದ ರೈತರಿಗೆ ನಾನು ವ್ಯವಸ್ಥಿತವಾಗಿರುವಂಥದ್ದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೂ ಹೆಚ್ಚು ಆಲೋಚನೆಗಳನ್ನ ಇಟ್ಕೊಂಡಿದ್ದೀನಿ. ಆಶಾದಾಯಕವಾಗಿ ಈ ಮಣ್ಣಿನ ಹೆಣ್ಮಗು ಅಂತ ನನ್ನನ್ನು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗೂ ಅವರ ಸೇವೆಯಲ್ಲಿ ನಿರಂತರವಾಗಿರ್ತೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 13ನೇ ತಾರೀಕು ಮೇಲೆ ಶಾಸಕಿ ಮಾಜಿ ಆಗ್ತಾರೆ ಅಂತ ಸಂಸದರು ಯಾವಾಗಲೂ ಹೇಳ್ತಾ ಇದ್ರು. ಅವರ ಹೇಳಿಕೆಗೆ ನೀವೇನೋ ಉತ್ತರ ಕೊಡ್ತೀರಾ?